ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರದ ಸಗುರುಜಿ ಮಾಡುವ ನಮಸ್ಕಾರಗಳು. ಹೊಸದಾಗಿ ಈ ವಿಡಿಯೋನ ನೋಡ್ತಕ್ಕಂತಹ ಸಜ್ಜನರೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಮಸ್ತ ಕುಲ ಬಾಂಧವರಿಗೂ ಸ್ವಾಗತ ಸುಸ್ವಾಗತ. ಈ ನಮ್ಮ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಕ್ಕಂತಹ ಸಜ್ಜನರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ವಿಡಿಯೋಗಳಿಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ, ಜೂನ್ ತಿಂಗಳ ಮಾಸಿಕ ಭವಿಷ್ಯ ತಿಳಿದುಕೊಳ್ಳುವಂತಹ ಮುಂದಿನ ರಾಶಿ ಧನುರ್ರಾಶಿ. ಈ ಧನುರ್ರಾಶಿಯವರಿಗೆ ಜೂನ್ ತಿಂಗಳ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಇವರಿಗೆ ಈ ಜೂನ್ ತಿಂಗಳಲ್ಲಿ ಧನುರ್ರಾಶಿಯವರಿಗೆ ಹೇಳೋದಾದರೆ ಅನುಕೂಲವಾದ ಗ್ರಹಗಳು ರಾಹು, ಶುಕ್ರ, ರವಿ, ಗುರು 4 ಗ್ರಹಗಳ ಒಂದು ಅನುಕೂಲತೆ ತುಂಬ ಎದ್ದು ಕಾಣಿಸ್ತಾ ಇದೆ. ರಾಹು, ಶುಕ್ರ, ರವಿ, ಗುರು ಎಲ್ಲ ತುಂಬ ಪವರ್ಫುಲ್ ಇರುವಂತಹ ಒಂದಿಷ್ಟು ಗ್ರಹಗಳು ಇವರಿಗೆ ಅನುಕೂಲತೆಯನ್ನು ಈ ತಿಂಗಳು ಒದಗಿಸ್ತಾ ಇದ್ದಾರೆ ಅಂತಲೇ ಹೇಳಿದರೆ ತಪ್ಪಾಗೋದಿಲ್ಲ. ಒಂದು, ಇವರಲ್ಲಿ ಆತ್ಮವಿಶ್ವಾಸ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಅಂತೀವಲ್ಲ, ಅದು ತುಂಬ ಕೂಡಿ ಬರುತ್ತೆ. ಎರಡನೇದ್ದು ಆಸಕ್ತಿ, ಇಂಟ್ರೆಸ್ಟ್ ತುಂಬ ಗಣನೀಯವಾಗಿ ಏರಿಕೆ ಪ್ರಮಾಣದಲ್ಲಿ ಬರ್ತಾ ಇದೆ ಧನುರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ. ಒಂದು ಕಾನ್ಫಿಡೆನ್ಸು, ಎರಡನೇದು ಇಂಟ್ರೆಸ್ಟು, ಮೂರನೇದ್ದು ಶಕ್ತಿ, ಎನ್ಕರೇಜ್ ಅಂತಿರೋ ಅಥವಾ ಎನರ್ಜಿ ಅಂತಿರೋ ಹೇಗಾದರೂ ತಿಳ್ಕೊಳ್ಳಿ. ಸೊ ಅದು ಕಂಡು ಬರ್ತಾ ಇದೆ. ಇಷ್ಟು ದಿನ ನಿಶಕ್ತಿ ಅಥವಾ ನಾಟ್ ಇಂಟ್ರೆಸ್ಟೆಡ್ ಏನೋ ಒಂದು ರೀಸನ್ ಇಂತ ಅದು ಇವರು ಎದ್ದೇಳಿಕೆ ಆಗ್ತಾ ಇರಲಿಲ್ಲ ಆ ಒಂದು ಕಾನ್ಸೆಪ್ಟಿಂದ. ಸೊ ಹೀಗಾಗಿ ಈ ತಿಂಗಳು ಈ ಗುರುಗ್ರಹ ಇರ್ಬೋದು, ರವಿ ಇರ್ಬೋದು ಅಥವಾ ರಾಹು ಇರ್ಬೋದು, ಈ 3 ಗ್ರಹಗಳ ಒಂದು ಅನುಕೂಲತೆ ಅಂದರೆ ಇವರಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸು, ಎರಡನೇದು ಎನರ್ಜಿ, ಮೂರನೇದ್ದು ಏನಂತೀರಾ ಇಂಟ್ರೆಸ್ಟ್, ಇದು ತುಂಬ ವರ್ಕೌಟ್ ಮಾಡುತ್ತೆ ಈ ಜೂನ್ ತಿಂಗಳಲ್ಲಿ ನಿಮಗೆ ಅಂತೇಳಿದ್ರು ತಪ್ಪಾಗೋದಿಲ್ಲ. ಅಂದರೆ ಯಾವುದೇ ಕೆಲಸ ಇರಲಿ, ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋಂಗೆ ಈ ಒಂದು ತಿಂಗಳು ತುಂಬ ಧೈರ್ಯವಾಗಿ ಮುನ್ನುಗ್ತೀರ. ಏನಾಗುತ್ತೆ ನೋಡೋಣ, ಪ್ರಯತ್ನ ಮಾಡೋಣ ಅನ್ನೋ ಒಂದು ಪಾಸಿಟಿವ್ ವರ್ಡ್ಸ್ ನಿಮ್ಮ ಬಾಯಿಯಂತ್ರ ಬರಲು ಪ್ರಾರಂಭ ಆಗುತ್ತೆ. ಅದು ತುಂಬ ಸಂತೋಷದ ವಿಷಯ ಅಂತಲೇ ಹೇಳ್ಬೋದು. ಅಂದರೆ ಈಗ ಒಂದು ಯುದ್ಧಕ್ಕೆ ಹೋಗಬೇಕಾದ್ರೆ ಒಬ್ಬ ರಾಜ ಆಗಿರಲಿ, ಒಬ್ಬ ಮಂತ್ರಿ ಆಗಿರಲಿ, ಸೇನಾಪತಿ ಆಗಿರಲಿ, ಗೆದ್ದು ಬಾ ಅಂತೇಳಿ ಅವರಿಗೆ ಸಿಂಧೂರ ಇಟ್ಟು ಅಥವಾ ಕುಂಕುಮ ಹಚ್ಚಿ ಮಂಗಳಾರತಿಯನ್ನು ಮಾಡಿ ಅವರಿಗೆ ಹೂವಿನ ಅಲಂಕಾರವನ್ನು ಗೊಳಿಸಿ ಅವರನ್ನು ಸಿದ್ಧತೆ ಪೂರ್ವಕವಾಗಿ ಕಳಿಸ್ಕೊಡಲಾಗುತ್ತೆ. ಅಂದರೆ ತುಂಬ ಉತ್ಸಾಹದಿಂದ ಬಾ ಜಯಶಾಲಾಗಿ ಬಾ, ದೇವರ ಆಶೀರ್ವಾದ ಇದೆ, ಹಾಗೆ ಹೀಗೆ ಅಂತ. ಸೊ ಅದು ಒಂಥರ ಉತ್ಸಾಹ, ಒಂಥರ ಶಕ್ತಿ ಬರುತ್ತೆ ಅವರಿಗೆ, ಒಂಥರ ಏನೋ ದೈವಿಕ ಶಕ್ತಿ, ಮಾನಸಿಕ ಶಕ್ತಿ ಎಲ್ಲವೂ ಕೂಡಿಕೊಂಡಿರುತ್ತೆ. ಸೊ ಹಾಗೆ ಇವ್ರಿಗೂ ಈಗ ಏನಾಗುತ್ತೆ ಅಂದರೆ ಬೆಂಬಲವಾಗಿ ನಿಲ್ಲುವಂಥ ಸದಸ್ಯರು ಈ ತಿಂಗಳು ಕಾಣ್ತಾರೆ ಅವರಿಗೆ. ಅದು ಕುಟುಂಬ ಸದಸ್ಯರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು ಅಥವಾ ದೂರದ ಸಂಬಂಧಿ ಆಗಿರ್ಬೋದು. ಇವ್ರಿಗೆ ಬೆನ್ನೆಲುಬಾಗಿ ನಿಲ್ತಾರೆ. ಮಾಡೋ, ನಾನು ಇರ್ತೀನಿ, ನೋಡ್ತೀನಿ, ಯಾಕೆ ಹಿಂಜರಿಗ್ತಾ, ಯಾಕೆ ಅನ್ಸುತ್ತೀಯ. ಸೊ ಹೀಗೆ ಹೇಳಿದಾಗ ಏನು ಅನಿಸುತ್ತೆ, ಧೈರ್ಯ ಬರುತ್ತೆ ತಾನೆ ಯಾರಿಗಾದರೂ. ಈಗ ನಮ್ಮ ಬೆನ್ನಿಂದೆ ನಮ್ಮ ಟೀಚರ್ ಇದ್ದರೆ ನಾವೇನು ಮಾಡ್ತೀವಿ, ನಮ್ಮ ಗುರುಗಳಿದ್ದರೆ ನಾವೇನು ಮಾಡ್ತೀವಿ, ಸೊ ಧೈರ್ಯ ಇರುತ್ತೆ. ಆತ್ಮೀಯತೆ ಇರಲಿ ಬಿಡಲಿ, ಆದರೆ ಗುರುಗಳಿದ್ದಾರೆ ನಮ್ಮ ತಪ್ಪು ತಿದ್ದುತ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತ ಇದ್ದೇ ಇರುತ್ತೆ. ಗುರುಗಳೇ ಯಾವ ಶಿಷ್ಯನಿಗೂ ಮೋಸ ಮಾಡಲ್ಲ, ಅವ್ರು ತಮ್ಮ ಕೈಲಾದಷ್ಟು ಸಹಾಯ ಮಾಡೇ ಮಾಡ್ತಾರೆ. ಅದರಲ್ಲೂ ಆತ್ಮೀಯತೆ ಇದ್ದರೆ ಅವರು ತುಂಬ ತಾವೇ ಸ್ವತಃ ಬರದ ರೀತಿಯಲ್ಲಿ ಖುಷಿ ಪಡ್ತಾರೆ, ಅಂದರೆ ಅಷ್ಟು ಸಹಾಯ ಮಾಡ್ತಾರೆ. ಹಾಗೆ ಈ ಧನುರಾಶಿಯವರಿಗೆ ಈ ತಿಂಗಳು ಸಹಾಯ ಮಾಡುವಂತಹ ಕೈಗಳು ತುಂಬ ನಿಮಗೆ ಸಿಗ್ತಾ ಇದೆ. ತುಂಬ 3-4 ತಿಂಗಳಾಯ್ತು ಇವರು ಧನುರಾಶಿಯವರು. ನಾನು ಸ್ವಲ್ಪ ಈ ವಾಟ್ಸಪ್ ನಮ್ಮ ಗ್ರೂಪ್ನಲ್ಲಿ ಹಾಕ್ತಾಯಿದ್ದೀವಿ ಪ್ರತಿ ತಿಂಗಳು, ಅದರಲ್ಲಿ ತಿಳಿಸಿರ್ತೀವಿ. ಸೊ ಇರಲಿ, 3-4 ತಿಂಗಳಿಂದ ನೀವು ಕೂಡ ಕಷ್ಟಗಳನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದೀರಾ. ಯಾವಾಗ ನಿಮಗೆ ಸಾಡೆ ಸಾತ್ ಶನಿ ಅಂತ ಮುಕ್ತಿ ಸಿಕ್ತೋ, ಸೊ ಆವಾಗೇ ನಿಮಗೆ ಸ್ವಲ್ಪ ಒಂದೊಂದಾಗಿ ಕೂಡ್ಕೊಂಡು ಬಂದ್ರಿ. ಸೊ ಈಗ ಕಳೆದ
ಒಂದು 2 ವರ್ಷದ ನಂತರ ಎಲ್ಲೋ ಒಂದಿಷ್ಟು ಗಳಿಕೆ ಪ್ರಮಾಣ ಜಾಸ್ತಿ ಆಗಿದೆ. ಈಗ ಈಗ ಏನಾಗಿದೆ ಅಂದರೆ ನಿಮಗೆ ಆನಂದವಾಗಿ ಇರಲು ಏನು ಬೇಕು ಬೇಸಿಕ್ ಎಲ್ಲವೂ ರೀಫಿಲ್ ಮಾಡ್ಕೊಂಡ್ಬಿಟ್ರೆ ಈ ಕಳೆದ ಒಂದು 2.5 ವರ್ಷಗಳಲ್ಲಿ. ಅದು ತುಂಬ ಸಂತೋಷದ ವಿಷಯ. ಈ ಕೊನೆಯ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 3 ತಿಂಗಳಲ್ಲಿ ಏನಾಯಿತು ಅಂದರೆ ನಿಮಗೆ ಸ್ವಲ್ಪ ಆರ್ಥಿಕವಾಗಿ, ಕೌಟುಂಬಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಪೆಟ್ಟು ಬಿದ್ದಿದ್ದಂತೂ ಉಂಟು. ತುಂಬ ಪೆಟ್ಟು ಬಿದ್ದಿದೆ. ಕೆಲವರು ಕಣ್ಣೆದರಲ್ಲೇ ಮೋಸ ಮಾಡಿದ್ರೂ ಈ ಧನುರಾಶಿಯವ್ರದ್ದು ಒಂದು ಒಳ್ಳೆಯ ಗುಣ ಏನಂದರೆ ಇವರು ವಿರೋಧ ಮಾಡೋದು ತುಂಬ ಕಡಿಮೆ. ದೇವ್ರು ನೋಡ್ಕೊಳ್ತಾನೆ ಬಿಡು ಅಂಥೇಳಿ. ಅಂದರೆ ಇವ್ರದ್ದು ಹೇಗಿರುತ್ತೆ ಅಂದರೆ ಯಾರಾದರೂ ಮೋಸ ಮಾಡಿದ್ರೂ ಎಲ್ಲೋ ಒಂದು ವಿರೋಧ ಮಾಡೋ ಶಕ್ತಿ ತುಂಬ ಕಡಿಮೆ. ದೇವ್ರು ನೋಡ್ತಾನೆ ಬಿಡು, ನಿನಗೆ ನಾನೇನು ಶಿಕ್ಷೆ ಕೊಡೋದು, ದೇವರು ಸರಿಯಾದ ಸಮಯದಲ್ಲಿ ಸರಿಯಾಗಿ ಕೊಡ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇವರಿಗೆ, ಧನುಸು ರಾಶಿಯವರಿಗೆ. ಸೊ ಅದರ ತಕ್ಕಂಗೆ ಅವರಿಗೆ ಲಾಭಗಳು ಆಗಿರುತ್ತೆ. ಆದರೆ ಎದುರಾಳಿಗಳು ಇವತ್ತು ಗೆದ್ದಿರ್ಬೋದು, ಆದರೆ ತದನಂತರ ಬರತಕ್ಕಂಥ ದಿನಗಳಿವೆಯಲ್ಲ ಅವರಿಗೂ ತುಂಬ ಕಷ್ಟದ ದಿನಗಳು ಅನುಭವಿಸಿರ್ತಾರೆ ಬಿಕಾಸ್ ಆಫ್ ಇವರ ಒಂದು ನೋವು. ಏಕೆಂದರೆ ಈ ಧನುರಾಶಿಯವರು ಸ್ವಲ್ಪ ದೈವೀಕೃತ ಆಗಿರುವಂತಹ ಈ ತಾಯಿ, ತಂದೆ, ಗುರುಗಳು, ಗುರು ಹಿರಿಯರು ಇವರಿಗೆ ತುಂಬ ಮರ್ಯಾದೆ ಕೊಡುವಂಥವ್ರು. ಇವರು ಸಾತ್ವಿಕ ಗುಣ ಹೊಂದಿರತಕ್ಕಂಥವರು. ಆಮೇಲೆ ಇವರಿಗೆ ಜಾಸ್ತಿ ಮಾತಾಡುವಂತಹ ಲಕ್ಷಣ ಇಲ್ಲ. ತಾನಾಯಿತು ತಮ್ಮ ಕೆಲಸ ಆಯಿತು. ಆದರೆ ಈ ಉತ್ತರ ಕೊಡಬೇಕಂದ್ರೆ ಕೆಲಸದ ಮುಖಾಂತರ ಕೊಡ್ತಾರೆ ಈ ಧನುರಾಶಿಯವರು. ಅದಕ್ಕೆ ಅದು ಬಾಣದ ಗೊತ್ತು. ಅಂದರೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಸ್ಪಂದನೆ ಮಾಡ್ತಾರೆ, ಅದು ಗ್ಯಾರಂಟಿ. ಸೊ ಹಾಗಾಗಿ ಧನುರಾಶಿಯವರಿಗೆ ಈ ಒಂದು ತಿಂಗಳು ತುಂಬ ಯೋಗ ಇದೆ. ಕಳೆದ 3-4 ತಿಂಗಳಿಂದ ನಾವು ಹೇಳಿದಂಗೆ ಸ್ವಲ್ಪ ಕಷ್ಟ ಅನುಭವಿಸಿದ್ದೀರ. ಇರಲಿ, ಮನುಷ್ಯನಿಗೆ ಬಂದೇ ಬರುತ್ತೆ ಕಷ್ಟ. ಇವತ್ತು ನಿಮ್ಮದು, ನಾಳೆ ನಮ್ಮದು. ಆದರೆ ಆ ಕಷ್ಟವನ್ನು ನಿಭಾಯಿಸತಕ್ಕಂಥದ್ದು ಇರುತ್ತಲ್ಲ, ಅದು ಒಂಥರ ಎಕ್ಸ್ಪೀರಿಯನ್ಸ್. ಅದು ನಿಮ್ಗೆ ಸಿಕ್ಕಾಗಿದೆ. ಮುಂದೆ ಹಾಗೆ ಅಂಥ ಸಮಸ್ಯೆ ಬಂದರೆ ಅದರಿಂದ ಹೊರಗಡೆ ಹೇಗೆ ಬರೋದೆಂಬುದಾದರೂ ತಿಳ್ಕೊಂಡ್ರೆ ಕರೆಕ್ಟಾ. ಸೊ ನಾವು ಯಾವ ದೇವರನ್ನು, ಯಾವುದೇ ಮನುಷ್ಯನ ದೂಷಣೆ ಮಾಡೋದು ಇಲ್ಲಿ ಬೇಡ. ಏನೇ ಸಮಸ್ಯೆಗಳು ಬಂದ್ರೂ ಆ ಸಮಸ್ಯೆಗೆ ಪರಿಹಾರ ಆಗಿರ್ಬೋದು, ಆ ಸಮಸ್ಯೆಗೆ ಪಟ್ಟಿರ್ತಕ್ಕಂಥ ಕಷ್ಟ ಆಗಿರ್ಬೋದು, ಆ ಸಮಸ್ಯೆಗೆ ತೊಡಕಾಗಿರುವಂತಹ ಕೆಲವು ವಿಷಯಗಳಾಗಿರ್ಬೋದು, ಏನೇ ಆದರೂ ನಿಮಗೊಂದು ಅನುಭವ ಕೊಟ್ಟು ಹೋಗುತ್ತದೆ. ಜಯ ಆದರೆ ಖುಷಿ ಇರುತ್ತೆ, ಸೋಲಾದರೆ ಮುಂದಿನ ಜಯಕ್ಕೆ ಹಾದಿ ಆಗುತ್ತೆ ಅಷ್ಟೇ. ಸೊ ಅದನ್ನು ಇವರು ಚೆನ್ನಾಗಿ ನಿಭಾಯಿಸಿದ್ದಾರೆ ಕಳೆದ 3-4 ತಿಂಗಳಿಂದ. ಸೊ ಈಗ ಅದರದ್ದು ಫಲ ಸಿಗ್ತಾ ಇದೆ. ಖಂಡಿತವಾಗೂ ಅನುಭವಿಸಿ, ಆನಂದವಾಗಿರಿ. ಸಾಧ್ಯವಾದಷ್ಟು ನಿಮ್ಮ ಹತ್ತಿರ ಸುತ್ತಮುತ್ತ ಇರತಕ್ಕಂಥ ಅನಾಥರಾಗಿರ್ಬೋದು, ಗುರು ಹಿರಿಯರಾಗಿರ್ಬೋದು, ಯಥಾವಕ್ತಿ ಯಥಾಶಕ್ತಿ ದಾನವಾಗಿ ಏನಾದರೂ ಕೊಡಿ. ಅನ್ನದಾನ ಮಾಡಿ, ವಸ್ತ್ರದಾನ ಮಾಡಿ. ದೇವರು ಕೆಲವೊಮ್ಮೆ ಏನು ಮಾಡ್ತಾನೆ, ಕೊಟ್ಟು ನೋಡ್ತಾನೆ, ತೆಗೆದುಕೊಂಡು ನೋಡ್ತಾನೆ. ಈಗ ಇಷ್ಟು ದಿನ ನಿಮಗೆ ತೆಗೆದುಕೊಂಡದ್ದಾಯಿತು. ಈ ಕಳೆದ 2.5 ವರ್ಷದಲ್ಲಿ ಕೊಡ್ತಾ ಇದ್ದಾನೆ. ಈ ಒಂದು 3-4 ತಿಂಗಳು ಸ್ಟ್ರಕ್ ಆಗಿತ್ತು ಅಷ್ಟೇ. ಅದು ಕೆಲವೊಂದು ಗ್ರಹ ಸ್ಥಿತಿಗಳ ಅನುಗುಣವಾಗಿ ನಿಮಗೂ ತೊಂದರೆ ಆಗಿತ್ತು. ಬಟ್ ಈ ಮೇ 14 ನಿಮ್ಮದು ಟರ್ನಿಂಗ್ ಪಾಯಿಂಟ್ ಆಗಿದೆ. ಕಳೆದ ಒಂದು 18 ರಾಹು ಕೇತು ಒಂದು ಬದಲಾವಣೆ ಅಂತರೂ ಟರ್ನಿಂಗ್ ಪಾಯಿಂಟ್ ಆಗಿದೆ. ಸೊ ಈಗ ಇವತ್ತು 31 ತಿಂಗಳ ಕೊನೆಯ ಭಾಗ, ಕೊನೆಯ ದಿನ. ಸೊ ಇನ್ನೂ ಒಂದಿಷ್ಟು ಟರ್ನಿಂಗ್ ಪಾಯಿಂಟು ಮುಂದಿನ ದಿನಗಳಲ್ಲಿ ಸಿಗೋತಿದೆ. ಜೂನ್ 5ನೇ ತಾರೀಕು ಇನ್ನೊಂದಿಷ್ಟು ಟರ್ನಿಂಗ್ ಪಾಯಿಂಟ್ ನಿಮ್ಗೆ ಸಿಗೋತಿದೆ. ಒಳ್ಳೆಯದಾಗಲಿ ಅಂತ ನಾವು ಕೂಡ ಪ್ರಾರ್ಥಿಸುತ್ತೇವೆ. ಇರಲಿ, ಈಗ 1ರಿಂದ ನಿಮಗೆ 15ನೇ ತಾರೀಕುವರೆಗೂ ತುಂಬ ಯೋಗಕರವಾದ ದಿನಗಳು. ನೀವು ಅಂದ್ಕೊಂಡಿರುವಂಥ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಿಭಾಯಿಸ್ತೀರ. ಎಲ್ಲ ಕಡೆಯೂ ಜಯ ಘೋಷ ನಿಮ್ಮ ಪರವಾಗೇ ಇರುತ್ತೆ. ನಿಮ್ಮ ಬೆಂಬಲಿಗರು ಇರೋದರಿಂದ ಆ ಒಂದು ಜಯ ಹತ್ತಿರಕ್ಕೆ ಬರುತ್ತೆ. ಬೇಗ ಸುಲಲಿತವಾಗಿ ನಿಮ್ಮ ಕೈ ಸೇರುತ್ತೆ. ಇದು ಶತಸಿದ್ಧ. ಇನ್ನು 2ನೇದು ಏನಾಗುತ್ತೆ ಅಂದರೆ, ಈ ಒಂದು ಟೈಮ್ನಲ್ಲಿ ಹಗಲು ಗನಸು ಜಾಸ್ತಿ ಕಾಣ್ತೀರಾ ನೀವು. ಅದು ಬಂದಿರೋದು ಇಲ್ಲಿ ಪಾಯಿಂಟ್. ಅಂದರೆ ಹಗಲಲ್ಲಿ ಸ್ವಲ್ಪ ನಿದ್ದೆ ಜಾಸ್ತಿ ಮಾಡ್ತೀರಾ. ಯಾಕಂದರೆ ಸುಖ ಜಾಸ್ತಿ ಬಂದಾಗ ಏನಾಗುತ್ತೆ, ಈ ಹೇಗೆ
ಆ, ಚಿಂತೆ ಇಲ್ಲದವನು ಸಂತೆಯಲ್ಲಿ ನಿದ್ದೆ ಮಾಡಿದರು ಏನು ಹಾಗೆ ಇನ್ನು ಆಗ ತಪ್ಪು ತಿಳ್ಕೊಬೇಡಿ. ಒಂದು ಗಾದೆ ಮಾತನ್ನು ನಿಮ್ಗೆ ತಿಳಿಸಿ ಹೇಳಿದ್ವಿ. ಇರಲಿ, ಸುಖ ಬಂದಿದೆ, ಆದರೆ ಹಗಲು ನಿದ್ದೆ ಮಾಡಬೇಡಿ ದಯವಿಟ್ಟು. ಮಾಡಿ, ಆಯಾಸ ಆಗಿದ್ದರೆ ಅಥವಾ ಹುಷಾರಿಲ್ಲದಿದ್ದರೆ ಮಾಡಿ. ಆದರೆ ಸುಖ ಸುಮ್ಮನೆ ಮಲಗಿಕೊಳ್ಳೋದ್ರಿಂದ ಸೋಮಾರಿತನ ಮತ್ತು ನಿಮ್ಮಲ್ಲಿರ್ತಕ್ಕಂತಹ ದೈಹಿಕ ಬದಲಾವಣೆಗಳು ಉಂಟಾಗುತ್ತೆ ಈ ಹಗಲು ನಿದ್ದೆಯಿಂದ ಅಂತಲೇ ಹೇಳ್ಬೋದು. ಇನ್ನು ಈ ರೀತಿ 16-30ರವರೆಗೆ ಏನಾಗುತ್ತೆ, ನಿಮಗೆ ಕೆಲವೊಂದಿಷ್ಟು ಕೆಲಸಗಳು ತಾನಾಗೆ ಬಂದುಬಿಡುತ್ತೆ. ಇಷ್ಟು ದಿನ ನೀವು ಅದನ್ನು ಹುಡ್ಕೊಂಡು ಹೋಗ್ತಾಯಿದ್ರಿ. ಈಗೇನಾಗುತ್ತೆ ಅಂದರೆ ಅದೇ ನಿಮ್ಮನ್ನು ಹುಡ್ಕೊಂಡು ಬರ್ತಾಯಿದೆ. ಇಷ್ಟು ದಿನ ಕಂಪ್ನಿಗಳಿಗೆ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ತಾಯಿದ್ರಿ, ಆದರೆ ಅದು ರಿಜೆಕ್ಟ್ ಆಗ್ತಾಯಿತ್ತು ಅಥವಾ ಕರಿತಾಯಿದ್ರು ಅಥವಾ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲೋ ಏನೋ. ನಿಮ್ಮ ಕಡೆ ಅಂತ ನೀವು ಪಾಪ ಎಲ್ಲ 100% ಪ್ರಯತ್ನ ಪಟ್ಟಿದ್ದೀರ, ಆದರೆ ಅದು ಸಕ್ಸಸ್ ಆಗ್ತಾ ಇರಲಿಲ್ಲ. ಆದರೆ ಈ ತಿಂಗಳು ಜೂನ್ ತಿಂಗಳಲ್ಲಿ ಏನಾಗುತ್ತೆ ಅಂದರೆ, ನೀವು ಯಾವಾಗೋ ಅಪ್ಲಿಕೇಶನ್ ಹಾಕಿರೋದು ಈಗ ಓಪನ್ ಆಗುತ್ತೆ, ಅಥವಾ ನೀವು ನಿನ್ನೆನೋ ಮೊನ್ನೆನೋ ಹಾಕಿರೋದು ಕರೀತಾರೆ, ಯಶಸ್ವಿ ಆಗ್ತೀರಾ, ನೀವು ಬಯಸಿರೋ ಕಂಪ್ನಿನೇ ಸಿಗುತ್ತೆ. ತುಂಬ ಒಳ್ಳೆಯದಂತಲೇ ಹೇಳಿ. ನೀವು ವ್ಯಾಪಾರದಲ್ಲೂ ಅಷ್ಟೇ ಒಳ್ಳೆಯ ಲಾಭದ ಅಂಶವನ್ನು ತೆಗಿತೀರಾ. ತುಂಬ ಏನಂತೀರ, ಲಾಭಕ್ಕೆ ಬೇಕಾಗಿರತಕ್ಕಂಥ ಮಾರ್ಗದರ್ಶನ ನಿಮಗೆ ಇಷ್ಟರಲ್ಲೇ ಒಬ್ಬ ವ್ಯಕ್ತಿಯಿಂದ ಸಿಗುತ್ತೆ. ಸೊ ಅದು ತುಂಬ ಅದೃಷ್ಟ ಅಂತಲೇ ಹೇಳ್ಬೋದು. ಇನ್ನು ತಿಂಗಳ ಕೊನೆಯ ವಾರದಲ್ಲಿ ಅತಿಥಿಗಳ ಆಗಮನ, ಒಂದಿಷ್ಟು ಖರ್ಚುಗಳು ಬರುತ್ತೆ. ಆಮೇಲೆ ಮನೆಯಲ್ಲಿ ಹಬ್ಬದ ವಾತಾವರಣ. ಸೊ ನಿಮ್ಮ ಮಾತಿಗೆ ಮನ್ನಣೆ, ಗೌರವ, ನಿಮ್ಮಿಂದನೇ ಕೆಲವೊಂದು ಸಕ್ಸಸ್ ಆಯಿತು ಅಂತ ಅತಿಥಿಗಳು ಹೇಳ್ತಾರೆ. ಸೊ ನೀವು ಕೇಳಲು ಒಂದಿಷ್ಟು ಖುಷಿ ಅನಿಸುತ್ತೆ. ಸೊ ನೀವು ಕೂಡ ಖುಷಿಯಲ್ಲಿ ಭಾಗಿಯಾಗಿ ಆ ಅತಿಥಿಗಳಿಗೆ ಅತಿಥಿ ದೇವೋಭವದ ಸತ್ಕಾರವನ್ನು ಕೊಟ್ಟವರನ್ನು ಕಳಿಸ್ತೀರ. ತುಂಬ ಸಂತೋಷ ಅಂತಲೇ ಹೇಳ್ತಾರೆ ಅವರು. ಇನ್ನು ಶನಿಯಿಂದ ಕೆಲವು ಮಾರ್ಪಾಟುಗಳೊಂದಿಗೆ ಒಂದಿಷ್ಟು ಲಾಭಗಳನ್ನು ಪಡೆಯುವಂಥದ್ದಾಗಿರುತ್ತೆ. ಒಟ್ಟಿನಲ್ಲಿ ಓವರಾಲ್ ಹೇಳೋದಾದರೆ ಒಂದು 70% ಧನು ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಒಂದು 30% ಸಣ್ಣ ಪುಟ್ಟದ್ದು ಇರುತ್ತೆ. ಪ್ರತಿ ಮನುಷ್ಯನಿಗೆ 100% ಯಾವುದು ಬೈ ಲಕ್ ಸಿಕ್ಕಿರುತ್ತಾಗಲಿ ಕೆಲವೊಂದು ಪ್ರಯತ್ನದಿಂದ ನಾವು ಮಾಡ್ಕೋಬೇಕಾಗುತ್ತೆ. ಇರಲಿ, ಕೆಲವು ಆದಷ್ಟು ಇಷ್ಟು ದಿನ ಕಷ್ಟ ಅನುಭವಿಸಿದ್ದೀರ, ಈಗ ಅದು ಬೇಡ, ನೆನಪಿಸಿ ಬೇಡ ಅಂತಲೇ ಹೇಳ್ತಾಯಿದ್ದೀವಿ. ಸುಖವಾಗಿರಿ, ಆನಂದವಾಗಿರಿ, ಆದರೆ ಇನ್ನೊಬ್ಬರಿಗೆ ತೊಂದರೆ ಕೊಡಲು ಹೋಗಬೇಡಿ ಎಂಬುದೇ ನಮ್ಮ ಮಾತು. ಇರಲಿ, ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಶನಿ ಅಷ್ಟೋತ್ತರ ಜಪವನ್ನು ಮಾಡಿ. ಆದಷ್ಟು ಶನಿನ ಬಿಡಬೇಡಿ. ನೀವು ಇರೋವರೆಗೂ ಶನಿ ಅಷ್ಟೋತ್ತರ, ಶನಿ ಮಂತ್ರ, ಶನಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಮಸ್ಕಾರ ಮಾಡಿ ಬನ್ನಿ. ಅನಾಥರಿಗೆ ದಾನವಾಗಿ ನೀಡಿ, ಅಥವಾ ಈ ಅಂಗವಿಕಲರು ಇರ್ತಾರಲ್ಲ, ಹ್ಯಾಂಡಿಕ್ಯಾಪ್ಟ್, ಅವ್ರಿಗೆ ಏನು ನಿಮಗೆ ಮಾಡಬೇಕು ಅನ್ಸುತ್ತೋ ಅದು ಮಾಡಿ. ಆದರೆ ಯೂಸ್ ಆಗದೇ ಇರೋದು ಕೊಡಬೇಡಿ ದಯವಿಟ್ಟು. ಅವ್ರಿಗೆ ಏನಾದರೂ ಅನುಕೂಲ ಆಗುವಂಥದ್ದು ಕೊಡಿ. ಈಗ ನಡೀದೇ ಇರೋನಿಗೆ ಕೋಲು, ವೀಲ್ ಚೇರು ಏನಾದರೂ ಕೊಡಿ, ಅಂಥದ್ದು ಕೊಡಿ. ಈಗ ಅವನಿಗೆ ಮೊಬೈಲ್ ಕೊಟ್ಟರೆ ಅವನ ಪಾಪ ಏನು ಮಾಡ್ತಾನೆ, ಅವನಿಗೆ ಅವಶ್ಯಕತೆ ಏನಿದೆ ಅದು ಕೊಡಿ. ಆವಾಗ ಶನಿ ಖುಷಿ ಪಡ್ತಾನೆ, ಇನ್ನಷ್ಟು ಅಭಿವೃದ್ಧಿಗೆ ಅವನು ನಿಮಗೆ ಪ್ರೇರೇಪಿಸ್ತಾನೆ ಅಂದರೂ ತಪ್ಪಾಗೋದಿಲ್ಲ. ಇನ್ನು ಅದೇ ರೀತಿಯಾಗಿ ಕುಲದೇವರ ದರ್ಶನ ಮಾಡ್ಕೊಂಡು ಬನ್ನಿ, ನಿಮ್ಮ ಮನೆಯ ಕುಲದೇವರು. ನಮ್ಮ ಬ್ರಾಹ್ಮಣರಿಗೆ ಒಂದು ಬೆಳ್ಳಿ ಕಡ್ಡಿಯನ್ನು, ಅದರ ಜೊತೆಗೆ ಗೋಧಿ, ಇವು ಎರಡನ್ನು ದಾನವಾಗಿ ನೀಡಿ. ನಿಮ್ಮ ಮನೆ ಹತ್ತಿರದಲ್ಲಿರ್ಬೋದು, ಪುರೋಹಿತರು ಇರ್ಬೋದು, ಅಥವಾ ಯಾವುದಾದ್ರೂ ಮಠ ಮಾನ್ಯಗಳಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರಾಗಿರ್ಬೋದು, ನೋಡಿ ಯಾರಿಗಾದರೂ ಕೊಡಿ. ಗೋಧಿ 1 kg, ಮಿನಿಮಮ್ 1 kg ಇರಬೇಕು ಗೋಧಿ. ಅದ್ರ ಮೇಲೆ ನೀವು ಎಷ್ಟಾದರೂ ಕೊಡಿ. ಕೊಡೋದಂದರೆ 100 ಗ್ರಾಮ್ 50 ಗ್ರಾಮ್ ಹಿಂಗೆ ದಯವಿಟ್ಟು ಕೊಡಲು ಹೋಗಬೇಡಿ. 1 kg ಕೊಡಿ. ಆಮೇಲೆ ಒಂದು ಬೆಳ್ಳಿ ಕಡ್ಡಿ, ಎಷ್ಟಾದರೂ ಸರಿ, ಎಷ್ಟು ನಿಮ್ಗೆ ಕೊಡಬೇಕು ಅನ್ಸುತ್ತೆ ಅಷ್ಟು ಕೊಡಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಕೆಲವು ಹಳೆಯ ಕಹಿ ಘಟನೆಗಳು ಏನೋ ಮರಿಲಾರ್ದು ಇರ್ತವೆ, ಮರಿಲಿಕ್ಕೆ ಆಗ್ತಾನೇ ಇರಲ್ಲ. ಪ್ರತಿದಿನ ಅದು ಯಾವುದೋ ಒಂದು ಇದಕ್ಕೆ ಬಂದ್ಬಿಡಿ, ಯಾವುದೋ ಒಂದು ಇನ್ಸಿಡೆಂಟ್ ನೋಡಿಬಿಡ್ತೀವಿ, ನಮ್ಮದು ಅದಕ್ಕೆ ಕನ್ವರ್ಟ್ ಆಗಿಬಿಡುತ್ತೆ. ಅಯ್ಯೋ ನನಗೂ ಹಿಂಗಾಗಿತ್ತು. ಯಾಕೆಂದ್ರೆ 6.5 ಶನಿ ಹೇಗಿರುತ್ತೆ ಅಂದರೆ 7 ವರ್ಷ ಎಲ್ಲ ಮೆಲ್ಕು ಹಾಕ್ಲಿಕ್ಕೆ ಬರುತ್ತೆ. ಈಗ ಹೇಗೆ ಹಸು ತಿಂದು ಎಲ್ಲ ಗಬ ತಿಂದುಬಿಡುತ್ತೆ, ಆಮೇಲೆ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ನಿಧಾನಾಗಿ ಅಗಿತಾ ಬರುತ್ತೆ. ಹಾಗೆ ಈ ಶನಿ ಪ್ರಭಾವ, ನಾವು ಚೆನ್ನಾಗಿದ್ದಾಗ ಅದು ಮೆಲ್ಕು ಹಾಕಿಬಿಡಿಸುತ್ತೆ. ಅಂದರೆ ಯಾವುದೋ ಒಂದು ಇನ್ಸಿಡೆಂಟು ನನಗೂ ಹಿಂಗಾಗಿತ್ತು, ಫ್ಲ್ಯಾಶ್ ಬ್ಯಾಕ್. ಹಾಗೆ ಇರಲಿ, ಒಳ್ಳೆಯದಾಗಲಿ. ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಸುಮಾರು ತಿಂಗಳ ನಂತರ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗ್ತಾ ಇದೆ, ಆನಂದ ಪಡಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ಜಾತಕ ಪರಿಶೀಲನೆ, ಹೋಮ ಹವನ, ಶುಭ ಸಮಾರಂಭಗಳಿಗೆ ಪುರೋಹಿತರು ಬೇಕಾಗಿದೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ.
ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಈ ನಮ್ಮ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ SSP ಜ್ಯೋತಿಷಾಲಯಕ್ಕೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಮ್ಮ ಬೆಂಬಲವನ್ನು ಕೋರ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಶುಭಮಸ್ತು. ಶುಭಂ ಭಯಾತ್. ಸರ್ವೇ ಜನಃ ಸುಖಿನೋ ಭವಂತು.